ಹಾಯ್ ಫ್ರೆಂಡ್ಸ್, ಈ ಸೋಷಿಯಲ್ ಮೀಡಿಯಾ ಮತ್ತೆ ಅದರಲ್ಲಿ ಸ್ಪೆಷಲ್ ಈ ನ್ಯೂಸ್ ಚಾನೆಲ್ಗಳು ಒಂಥರ ಕೆಂಗೇರಿ ಮೋರಿ ತರ ಆಗ್ತಾ ಬರ್ತಾ ಇವೆ. ಯಾಕೆ ಕೆಂಗೇರಿ ಮೋರಿಲಿ ಬೆಂಗಳೂರು ಕೊಚ್ಚೆ ನೀರು ಹರಿದ್ರೆ ಈ ನ್ಯೂಸ್ ಚಾನೆಲ್ಗಳಲ್ಲಿ ಇಂತ ಕೊಳತು ಕೆಟ್ಟೋಗಿರೋ ಕ್ರಾಸ್ ಕನೆಕ್ಷನ್ ಲವ್ ಸ್ಟೋರಿಗಳು ಹರಿತಾ ಇವೆ. ತಗೊಳ್ರಿ, ನಿಮ್ಮ ಆಸೆ ಈಡೇರಿಸ್ತಾ ಇದ್ದೀವಿ ನಾವು ಗ್ಯಾರಂಟಿ ನ್ಯೂಸ್ ಅಲ್ಲಿ. ಥ್ಯಾಂಕ್ಸ್ ಮೇಡಮ್. ಹಾ ಗುರು, ನಂಗೊಂದು ಕನ್ಫ್ಯೂಸ್ ಗುರು, ಇದು ಏನ್ ನ್ಯೂಸ್ ಚಾನಲ್ ಇಲ್ಲ ಮದುವೆ ಸೆರೆಮನೆನಾ? ನ್ಯೂಸ್ ಚಾನಲ್ ಅವರು ತಮ್ಮ ವೃತ್ತಿ ಮರೆತು ಏನಾದ್ರು ಬ್ರೋಕರ್ ಕೆಲಸ ಮಾಡ್ತಾ ಇದಾರಾ ಅಂತ. ಓಹೋ, ಏನ್ ಸಂಭ್ರಮಾಚರಣೆ ರೀ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ರಿ, ಮದ್ವೆನೂ ಮುಗೀತು. ಅಲ್ಲೇ ಲೈವ್ ಅಲ್ಲಿ ಎಲ್ಲಾ ಮುಗಿಸ್ಬಿಡ್ರಿ. ನ್ಯೂಸ್ ಚಾನಲ್ ಅವ್ರೇನು ನಿಮ್ ಲೈವ್ ವಿಡಿಯೋ ತೋರ್ಸೋಕೆ ಸಂಕೋಚ ಪಟ್ಕೊಳ್ಳಲ್ಲ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆಹಾ, ನಾಚ್ಕೊಳ್ಳೋದ್ ನೋಡ್ರಿ. ನೀನ್ ನಾಚ್ಕೊಳ್ಳೋದ್ ಏನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗಿ ದೂರ ಆಗಿದ್ದಂತಹ ಮಂಜು ಲೀಲಾ ಮತ್ತೆ ಒಂದಾಗಿದ್ದಾರೆ. ಇದಕ್ಕೆಲ್ಲ ನಮ್ ಕರ್ನಾಟಕ ರಾಜ್ಯದವರೆಲ್ಲ RCB ಕಪ್ ಗೆದ್ದಿರೋ ತರ ಏನಾದ್ರು ಸೆಲೆಬ್ರೇಟ್ ಮಾಡ್ಬೇಕಾ? ಇಲ್ಲ ಒಂಥರ ಇದು ಇಡೀ ರಾಜ್ಯ ಖುಷಿ ಪಡೋ ಸುದ್ದಿನ ಹೇಳ್ತಿದ್ದೀನಲ್ಲ ಮೊದ್ಲೇ, ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಇಬ್ರು ಇದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಮೊದ್ಲಿಗೆ ಏನ್ ಹೇಳ್ತೀರಿ? ಏನೋ ಒಂದ್ ದೊಡ್ಡ ಸಾಧಕರ ಇಂಟರ್ವ್ಯೂ ತಗೋತಿದ್ದಾನೆ ಅನ್ನೋ ತರ ಮೇಡಮ್ ಏನ್ ಹೇಳ್ತಿರಂತೆ. ಮಾಡಿರೋದೇ ಮೆಜೆಸ್ಟಿಕ್ ಅಂಡರ್ ಪಾಸ್ ಕೆಲ್ಸ. ಕೆಟ್ಟಗಳಿಗೆ ಆಗೋಯ್ತು. ಯಾರು ಮಾಡದೇ ಇರೋದು ನಾನೇನು ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ತಪ್ಪು ನಾನೇನು ಮಾಡ್ಲಿಲ್ಲ. ಹೌದು, ಪ್ರಪಂಚದಲ್ಲಿ ಮಾಡದೇ ಇರೋ ತಪ್ಪು ನೀನು ಮಾಡಿಲ್ಲ. ನೀವುಗಳು ಮತ್ತೆ ಈ ನ್ಯೂಸ್ ಚಾನೆಲ್ಗಳು ಮಾಡಿರೋ ತಪ್ಪುಗಳು ಈ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ. ಎಲ್ಲ ಆಗಿದ್ದನ್ನೆಲ್ಲ ಹಳೇದನ್ನೆಲ್ಲ ಒಂದು ಇದು ಅಂತ ಮರ್ತು ಬಿಟ್ಟು ಇಬ್ರು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀವಿ. ಹಳೆ ಜೀವನ ನೀನ್ ಮರೆತ್ರು ಪಕ್ಕದಲ್ಲಿರೋ ಮಂಜಣ್ಣ ಮರೆಯಕ್ಕಾಗಲ್ಲ. ಯಾಕೆ ಅಂತ ಕೇಳ್ತೀರಾ? ಅಕ್ಕನ್ ಪ್ರೇಮ್ ಕಹಾನಿಗಳು ಒಂದಾ ಎರಡು? ಆಗಿದ್ದೆಲ್ಲ ಮರ್ತು ಬಿಡು. ನೀನು 3 ತಿಂಗಳು ಅಭಿಷೇಕ್ ಜೊತೆ ಇದ್ದು ಬಂದೆ, ಆದ್ರೂ ನಾನು ಏನು ಹೇಳಿಲ್ಲ. ಪುನಃ ಮೋಹನ್ ಜೊತೆ ಓಡ್ ಹೋಗಿ 3 ತಿಂಗಳಾಗಿತ್ತು, ಆದ್ರೂ ನಾನು ಏನು ಮಾತಾಡಲಿಲ್ಲ. ಚೆನ್ನ ಅಂತ ಆ ಚೆನ್ನ ನಂಬ್ಕೊಂಡು ಮನೆಗೆ ಇದ್ದು ಕೊಡುವೆನೆಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದೆ. ನಾನು ಸುಮ್ಮನೆ ಆ ಮಾರಿಗೆ ಮಲ್ಲಿಕಾರ್ಜುನ ಪುಟ್ ಬಟ್ಟೆ ನೀನು ಕರ್ಕೊಂಡು ಹೋಗಿ ಊಟಿಗೆ ಬಿಟ್ಟು ಬಂದ. ನೋಡು, ಇವ್ರು ನೀನು ಮದುವೆ ಆಗಿ ನೀನು ಬಾಳ್ ಕೊಟ್ಟಿದ್ದಾರೆ. ಇವ್ರು ಮೋಸ ಮಾಡ್ಬೇಡಮ್ಮ, ಒಳ್ಳೇದಲ್ಲ. ಏಯ್ ಸಾಕು ನಿಲ್ಲಿಸು. ಏನ್ ಬಾಸ್, ಅಂಡರ್-19 ಗೆ ವರ್ಲ್ಡ್ ಕಪ್ ಆಡ್ಬಿಟ್ಟು ಏನ್ ಮಾಡೋದು ಬಾಸ್? ಮಂಜಣ್ಣನ್ಗೆ ಗೊತ್ತು ಪೂರ್ತಿ ಡಿಟೇಲ್ ಆಗಿ, ಹೆಂಗ್ ಮರಿಯಕ್ ಸಾಧ್ಯ. ಅದ್ರಲ್ಲಂತೂ ಮೇನ್ ಆಕ್ಟರ್ ಸಂತೊಂದು ತುಂಬಾ ಕೈವಾಡ ಇದೆ. ಓದ್ಬಿಟ್ಟೆ ನೀನು ಅಷ್ಟೇ. ಈ ಇಸೆ ಯಾರ ತವಲು ಹೇಳ್ಬೇಡ. ಮಂಜಣ್ಣನ್ಗೆ ಇಷ್ಟೆಲ್ಲ ಗೊತ್ತಿದ್ರು ಮತ್ತೆ ಲೈಲಾ ಮಜ್ನು ಯಾಕೆ ಬಯಸ್ತಾ ಇದ್ದಾನೆ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನನಗೂ ಗೊತ್ತಿಲ್ಲ. ಬಹುಶಃ ಈ ಚಳಿಗಾಲದ ಪ್ರಭಾವ ಅನ್ಸುತ್ತೆ ಫ್ರೆಂಡ್ಸ್. ಬರೀ ಇಂಥದೆಯ. ಹಾಗೆ ಫ್ರೆಂಡ್ಸ್, ಈ ನ್ಯೂಸ್ ಚಾನೆಲ್ಸ್ ಅವರು ಕೂಡ ಇವ್ರ ಜಗಳನ ಒಂಥರ ಇಂಡಿಯಾ ಪಾಕಿಸ್ತಾನ ಯುದ್ಧ ತರ ತೋರಿಸ್ತಾ ಬಂದ್ರು. ಈ ಲೈಲಾ ಮಂಜಣ್ಣನ್ ಜಗಳ ಹೇಗಿತ್ತು ಅಂದ್ರೆ, ಅವ್ರ ಬಗ್ಗೆ ಇವ್ರು ಹೇಳೋದೇನು, ಇವ್ರ ಬಗ್ಗೆ ಅವ್ರು ಹೇಳೋದೇನು, ಕೊನೆಗೆ ಕಿತ್ತಾಡಿ ಆಮೇಲೆ ಏನಾಯ್ತು? ಗ್ಯಾರಂಟಿ ನ್ಯೂಸ್ ಚಾನೆಲ್ ಅವರು ಬಂದ್ರು. ಹೊಸ ಜೀವನ ಸ್ಟಾರ್ಟ್ ಮಾಡ್ಬೇಕು. ಎಷ್ಟೋ ಜನ ಹೆಂಗೋ ಏನೇನೋ ಅಂದ್ಬಿಟ್ರು, ಬಟ್ ಅದೆಲ್ಲ ಬೇಡ. ಏನೋ ಅಂದ್ಬಿಟ್ರು ಅಂದ್ರೆ, ನೀವುಗಳು ಸಂಸಾರದ ಬಿಟ್ಟು ನಾ ಗೋಡೆ ಮಧ್ಯೆ ಮಾಡೋದ್ ಬಿಟ್ಟು ನ್ಯೂಸ್ ಚಾನೆಲ್ಗಳಲ್ಲಿ ಬಂದ್ ಮಾಡಿದ್ರೆ ಮಾತಾಡೋದ್ ಬಿಡ್ತಾರ. ಚಿಕ್ಕ ಮಕ್ಕಳು ಹಿಡಿದು ವಯಸ್ಸಾಗಿರೋ ಮುದುಕರ ತನಕ ಈ ಸೋಷಿಯಲ್ ಮೀಡಿಯಾ ಅನ್ನೋದು ನೋಡ್ತಾರೆ. ಅವರೆಲ್ಲ ಮಾತಾಡದೆ ಇನ್ನೇನ್ ಮಾಡ್ತಾರೆ? ಅಯ್ಯ ಮುಂಡೆ ಮಕ್ಕಳು, ನಿಮ್ಗೇನೋ ಬಂದಿತ್ತು ರೋಗ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ನೀವುಗಳು ಮಲ್ಗೋದ್ರಿಂದ ಹಿಡಿದು ಮತ್ತೆ 1000-2000 ರೂಪಾಯಿಗಳ ರೇಟ್ ಬಗ್ಗೆ ಮಾತಾಡ್ತಾ ಇದ್ರೆ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಜನ ಸಂಸಾರ ಮಾಡ್ತಾರೋ ಇಲ್ಲ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ದಂಧೆ ಮಾಡ್ತಾರೋ ಅಂತ ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತಾರೆ. 1,000 ಕೊಡು 2,000 ಕೊಡು ನೋಡು. ಪಕ್ಕದಲ್ಲಂತೂ ನನ್ನ ಹತ್ರ ಮಲ್ಕೊಂತಾರಲ್ಲ, ಬಲಂತದ ಮೇಲೆ ದುಡ್ಡು ಕೊಟ್ರೆ ಮಲ್ಕ್ತಾ ಇದ್ಲು. ರೇಟ್ ಎಷ್ಟು? 15,000. ನೋ ಕಾಮೆಂಟ್ಸ್. ಇವತ್ತು ಬಂದಿದ್ದಾಳೆ ನನ್ನ ಪ್ಲೇಯರು, ನಾನು ಕರ್ಕೊಂಡು ಹೋಯ್ತಾ ಇದ್ದೀನಿ. ಮತ್ತೆ ಹಾಗೆ ಫ್ರೆಂಡ್ಸ್, ಈ ಫ್ಲೇವರ್ ಬಗ್ಗೆ ಅಂತೂ ಒಂದು ದೊಡ್ಡ ಟಿಪ್ಪಣಿನೇ ಬರಿಬಹುದು. ಮಂಜಣ್ಣಂದಂತೂ ದೊಡ್ಡ ಫ್ಲೇವರ್. ಫ್ಲೇವರ್ಗೆ ತಿನ್ನಿಸ್ತಾ ಇದ್ದೀನಿ. ನನ್ನ ಫ್ಲೇವರ್ ಯಾವತ್ತು ನೀನು ಮನ್ಸು ಪೂರ್ತಿ ಕರ್ಕೊಂಡು ಹೋಯ್ತಾ ಇದ್ದೀನಿ. ಸಾಕ್ಬಿಡು. ಈ ಮಂಜಣ್ಣನ್ ಲೈಲನ್ ಫ್ಲೇವರ್ ಅದೆಷ್ಟು ಜನ ಹೀರ್ಬಿಟ್ಟವ್ರಂತ ಮಂಜಣ್ಣನಿಗೆ ಗೊತ್ತು.
ನಂಗೊಂದು ಡೌಟ್ ಗುರು, ಈ ನ್ಯೂಸ್ ಚಾನಲ್ ಅವರು ಎಲ್ಲಿ ಮಂಜಣ್ಣನ ಹತ್ರ ಟೆಂಡರ್ ತಗೊಂಡಾರೋ ಏನೋ ಹೋಗಿರೋ ಲವ್ ಸ್ಟೋರಿನ ಒಂದ್ ಮಾಡ್ಬೇಕು ಅಂತ. ಹೌದು ಗುರು, ಇವ್ರ ಜಗಳ ಸ್ಟಾರ್ಟ್ ಆಗಿರೋ ಹಿಡಿದು ಇವಾಗ ಇವ್ರಿಬ್ರದ್ದು ಕೂಡ್ಸೋವರ್ಗೂ ಬಿಡ್ತಾ ಇಲ್ಲ. ಅಯ್ಯೋ ಡಬಲ್ ಮೀನಿಂಗು ಸರ್. ಏನೇನೋ ತಪ್ಪಾಗಿ ತಿಳ್ಕೊಬೇಡಿ ಫ್ರೆಂಡ್ಸ್, ಕೂಡ್ಸೋವರೆಗೂ ಹೊಡೆದೋಗಿರೋ ಮನಸ್ಸುಗಳನ್ನ ಕೂಡಿಸ್ತಾ ಇದಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ಈ ಕಿತ್ತೋಗಿರೋ ಲವ್ ಸ್ಟೋರಿ ಲೈಲಾ ಮಂಜಣ್ಣಂದು ಹೇಗಾಯ್ತು ಅಂದ್ರೆ ಅನ್ನ ಅಳಿಸಿತ್ತು ನಾಯಿ ಹಸ್ದಿತ್ತು ಅನ್ನೋ ತರ ಆಯ್ತು. ಬರ್ತಾ ಬರ್ತಾ ಈ ನ್ಯೂಸ್ ಚಾನೆಲ್ಗಳು ತಮ್ಮ ವೃತ್ತಿನೇ ಚೇಂಜ್ ಮಾಡ್ಕೊಂಡು ಕಚರಾ ಡಬ್ಬ ತರ ನ್ಯೂಸ್ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಚೂರೇ ಚೂರು ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಜೊತೆಗೆ ಲೈಕ್ ಬಟನ್ ಮೇಲೆ ನಿಮ್ ಬೆರಳಚ್ಚು ಇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರ್ಬೇಕಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಗಂಟೆಯನ್ನು ಹೊಡಿರಪ್ಪ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೈಕ್ ಮಂಗಳಾರತಿಯ ಮೂಲಕ. ಓಕೆ, ಟಾಟಾ, ಬಾಯ್ ಬಾಯ್.